ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನಾನು ಈಸಿಯಾಗಿ ಇವತ್ತು ಸಿಂಪಲ್ಲಾಗಿ ಚಪಾತಿ ರೆಸಿಪಿಯನ್ನು ತೋರಿಸ್ತೀನಿ. ಲೇಯರ್ಸ್ ಆಗಿ ಸಾಫ್ಟಾಗಿ ಮೃದುವಾಗಿ ಯಾವ ಥರ ಚಪಾತಿ ಮಾಡ್ಕೊಳ್ಳೋದು ಅಂತ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಹಿಟ್ಟನ್ನು ಕಲಸಿ ತೊಗೊಂಡ್ಬಿಟ್ಟಿದ್ದೀನಿ. ಹಿಟ್ಟು ಕಲಸೋದು ನಾನು ವೀಡಿಯೋ ತೋರಿಸಿಲ್ಲ. ನಮಗೆ ಚಪಾತಿಗೆ ಎಷ್ಟಿಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಒಂದು ಬಾಲ್ ಥರ ರೆಡಿ ಮಾಡಿಕೊಂಡು ಲಟ್ಸ್ಕೊಳ್ಳೋಣ. ಚಪಾತಿ ಯಾವ ಆಕಾರದಲ್ಲಿ ಲಟ್ಸ್ಕೊತೀವೋ ಅದೇ ಆಕಾರದಲ್ಲಿ ಲಟ್ಸ್ಕೊಳ್ಳೋಣ. ಆದಷ್ಟು ನಾವು ಈ ಥರ ಲೇಯರ್ಸಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಎಲ್ಲಿಗಾದರೂ ಕ್ಯಾರಿ ಮಾಡಬೇಕಂದ್ರೂ ನಾವು ಟ್ರಿಪ್ಪೆಲ್ಲ ಹೋಗುವಾಗ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಧ್ಯಕ್ಕೆ ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಫೋಲ್ಡಿಂಗ್ ಆಗಿದೆ, ಮತ್ತೊಂದು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲೂ ಕೂಡ ನಿಮ್ಗೆ ಎಣ್ಣೆ ಬೇಕಾದರೆ ಎಣ್ಣೆ ಸೇರಿಸ್ಕೋಬೋದು. ಮತ್ತು ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ ಒಂದು ಫೋಲ್ಡಿಂಗ್ ಮಾಡ್ಕೊಂಡು, ನಿಮ್ಗೆ ಇಲ್ಲಿ ಹಿಟ್ಟು ಬೇಡ ಅಂದರೆ ಎಣ್ಣೆ ಕೂಡ ಸೇರಿಸ್ಕೋಬೋದು. ಇವಾಗ ಚೆನ್ನಾಗಿ ಒಂದು ಸಲ ಪ್ರೆಸ್ ಮಾಡಿಕೊಂಡು ನಾವು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಮತ್ತೆ ನಾವು ಲಟ್ಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಟ್ರಾವೆಲಿಂಗ್ ಆಗ್ಬೋದು, ಲಂಚ್ ಬಾಕ್ಸ್ಗೆ ಆಗ್ಬೋದು, ತುಂಬಾ ಸಾಫ್ಟಾಗಿ ಮೃದುವಾಗಿರುತ್ತೆ. ಈ ಥರ ನೀವು ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಹಂಗೆ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ನೋಡಿ, ನಾನು ತವಾ ಒಂದು 10 ನಿಮಿಷ ಮುಂಚೆನೇ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಹೈ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಚಪಾತಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ಬಂದಿದೆ. ಇಷ್ಟಾದರೆ ಸಾಕು. ಇವಾಗ ಇದ್ರ ಮೇಲೆ ನಾವು ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಟರ್ನ್ ಮಾಡ್ಕೊಂಡು ನೋಡಿ, ಇನ್ನು ಮತ್ತೊಂದು ಕಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ನೋಡಿ, ಎರಡೂ ಕಡೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟ್ನೆಸ್ಗಂತೂ ಯಾವುದೇ ಥರ ಕೊರತೆ ಬೇಡ ಇದರಲ್ಲಿ. ನೋಡಿ, ನಾನು ಲೇಯರ್ಸ್ ತೋರಿಸ್ತಾ ಇದ್ದೀನಿ. ನೋಡೋದ್ರಲ್ಲ ಎಷ್ಟು ಚೆನ್ನಾಗಿದೆ. 4 ರಿಂದ 5 ಲೇಯರ್ಸ್